ಅದಕ್ಕೆ ಕಳೆದ 6-7 ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ, ನಿಮ್ಮ ಯೋಚನೆ ಏನು ಮಾಡ್ತಾ ಇದ್ದೀರಿ ಸರ್ಕಾರ ನಡೆಸೋರು? ಅದೆಂಥದೋ ಇನ್ನು ಮೇಕೆದಾಟು 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 ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಿತ್ತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ರೊಚ್ಚ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡ್ಬೋದಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತ. ಇವತ್ತು ಯಾವ ಪುರುಷಾರ್ಥಕ್ಕೆ ಅದಂಥದ್ದು ಇದು ಮಾಡ್ತೀರಿ? ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ 3-4 ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಒಂದು ಭಾಗದಲ್ಲಿ ನೀವೇನಾದ್ರು ಸರಿಪಡಿಸಿದ್ದೀರಾ ಸರ್ಕಾರ ನಡೆಸೋರು? ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ, ಪಾಪ ರಾತ್ರಿಯಲ್ಲಿ ನಿದ್ದೆಗೆಟ್ರೋ ಇಲ್ಲ ಹೋಗಿ ಮಲಿಕೊಂಡ್ರು. ನೆನ್ನೆ ಟಿ ವಿಲಿ ಹೇಳ್ತಾ ಇದ್ರಪ್ಪ ನಮ್ಮ ಡೆಪ್ಟಿ ಸಿ ಎಮ್ಮು, ಹೋಲ್ ನೈಟ್ ಎಲ್ಲ ಓಡಾಡ್ತೀರಿ ಬೆಂಗಳೂರು ನಗರದೊಳಗೆ ಅಂತೇಳಿ. ನಾವು ಹೋಲ್ ನೈಟ್ ಓಡಾಡ್ತಿದ್ರು ಇಲ್ಲ. ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೋಗಿ ಮಲಿಕೊಂಡ್ರೆ ಸುಸ್ತಾಗಿ ಗೊತ್ತಿಲ್ಲ. ನೆನ್ನೆ ಟಿ ವಿಲಿ ಹೇಳ್ತಿದ್ರು 9:30 ಇಡೀ ನಗರ ಎಲ್ಲ ಇವತ್ತು ಹೋಲ್ ನೈಟ್ ಎದ್ದು ಓಡಾಡ್ತೀನಿ ಅಂತೇಳಿ. ಅದೆಂಥದ್ದು ಅದೇನೋ ಹೊರದೇ ಕೆಲಸ ಹೇಳಿದಲ್ಲ ಅದು, ನಾನು ಈಗ ಹೇಳಿದ್ರು ಅಂತ. ಅದೆಂತ ಹೊರ್ತೀನಿ, ಅವು ಪಲ್ಲಕ್ಕಿ ಹೊರ್ತೀನಿ ಅಂತ. ರಾತ್ರಿ ಎಲ್ಲ ಪಲ್ಲಕ್ಕಿ ಹೊರ್ಕೊಂಡಿದ್ನೋ ಎದ್ರೋ ಗೊತ್ತಿಲ್ಲ ಅವರು. ಏಕೆಂದರೆ ಸರ್ಕಾರ ನಡೆಸೋರಿಗೆ ಪ್ರತಿನಿತ್ಯ ಆಗ್ತಕ್ಕಂಥ ಅನಾಹುತಗಳು ಇಷ್ಟೆಲ್ಲ ಗೊತ್ತಿದ್ದು ಒಂದು ಭಾಗದಲ್ಲಾದ್ರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರ. ಒಂದು ಭಾಗದಲ್ಲಾದರೂ ಇಲ್ಲ. ಮಂಡ್ಯಗೆ ನಾಳೆ ಹೋಗಲ್ಲ. ಮಂಡ್ಯ ಹೋಗಬೇಕು. ನಾನು ಈಗ ಹೋಗಲ್ಲ, ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡಬೇಕು ಅಂತ ಇದ್ದೀನಿ. ಮಂಡ್ಯದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಜನಗಳ ಕಷ್ಟ ಸುಖ ಏರಿದೆ ಕೇಳಿ ಒಂದೊಂದು ತಾಲೂಕಿಗೆ ಒಂದು ಡೈರಿ ಮಾಡಬೇಕು. ಅದನ್ನ ಹೇಳ್ತೀನಿ ಆಮೇಲೆ ಏನೇನು ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಬ್ರದರ್. ಅದಕ್ಕೆ ಕಳೆದ 6-7 ವರ್ಷದಿಂದ ನಿರಂತರವಾಗಿ ಒಂದು ಮಳೆಗಾಲದಲ್ಲಿ ನೀರು ಬರ್ತಿದೆಯಲ್ಲ, ನಿಮ್ಮ ಯೋಚನೆ ಏನು ಮಾಡ್ತಾ ಇದ್ದೀರಿ ಸರ್ಕಾರ ನಡೆಸೋರು? ಅದೆಂಥದೋ ಇನ್ನು ಮೇಕೆದಾಟು 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 ಮೇಕೆದಾಟು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿರೋ ಕೆರೆ ಎಲ್ಲ ನುಂಗಿ ನೀರು ಕುಡಿದು ಮಳೆಗಾಲದಲ್ಲಿ ಸರಿಯಾದಿತ್ತೆ ಕೆರೆ ತುಂಬಿಸ್ಕೊಂಡಿದ್ರೆ ಆ ರೊಚ್ಚ ನೀರನ್ನೆಲ್ಲ ಬಿಡದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನೀರು ಕೊಡ್ಬೋದಾಗಿತ್ತು. ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜಾಗರಣೆ ಮಾಡ್ಕೊಂಡು ಆ ಜನ ಬದುಕ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತ. ಇವತ್ತು ಯಾವ ಪುರುಷಾರ್ಥಕ್ಕೆ ಅದಂಥದ್ದು ಇದು ಮಾಡ್ತೀರಿ? ನಗರ ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಕಳೆದ 3-4 ವರ್ಷ ಈ ರೀತಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇದೆಯಲ್ಲ, ಒಂದು ಭಾಗದಲ್ಲಿ ನೀವೇನಾದ್ರು ಸರಿಪಡಿಸಿದ್ದೀರಾ ಸರ್ಕಾರ ನಡೆಸೋರು? ಸುಮ್ಮನೆ ಕಾಟಾಚಾರಕ್ಕೆ ಹೋಗ್ಬಿಟ್ಟು ನಗರ ಪ್ರದಕ್ಷಿಣೆ, ಪಾಪ ರಾತ್ರಿಯಲ್ಲಿ ನಿದ್ದೆಗೆಟ್ರೋ ಇಲ್ಲ ಹೋಗಿ ಮಲಿಕೊಂಡ್ರು. ನೆನ್ನೆ ಟಿ ವಿಲಿ ಹೇಳ್ತಾ ಇದ್ರಪ್ಪ ನಮ್ಮ ಡೆಪ್ಟಿ ಸಿ ಎಮ್ಮು, ಹೋಲ್ ನೈಟ್ ಎಲ್ಲ ಓಡಾಡ್ತೀರಿ ಬೆಂಗಳೂರು ನಗರದೊಳಗೆ ಅಂತೇಳಿ. ನಾವು ಹೋಲ್ ನೈಟ್ ಓಡಾಡ್ತಿದ್ರು ಇಲ್ಲ ಹೋಗಿ ಮಲಿಕೊಂಡ್ರೆ ಸುಸ್ತಾಗಿ ಗೊತ್ತಿಲ್ಲ. ನೆನ್ನೆ ಟಿ ವಿಲಿ ಹೇಳ್ತಿದ್ರು 9:30 ಇಡೀ ನಗರ ಎಲ್ಲ ಇವತ್ತು ಹೋಲ್ ನೈಟ್ ಎದ್ದು ಓಡಾಡ್ತೀನಿ ಅಂತೇಳಿ. ಅದೆಂಥದ್ದು ಅದೇನೋ ಹೊರದೇ ಕೆಲಸ ಹೇಳಿದಲ್ಲ ಅದು, ನಾನು ಈಗ ಹೇಳಿದ್ರು ಅಂತ. ಅದೆಂತ ಹೊರ್ತೀನಿ, ಅವು ಪಲ್ಲಕ್ಕಿ ಹೊರ್ತೀನಿ ಅಂತ. ರಾತ್ರಿ ಎಲ್ಲ ಪಲ್ಲಕ್ಕಿ ಹೊರ್ಕೊಂಡಿದ್ನೋ ಎದ್ರೋ ಗೊತ್ತಿಲ್ಲ ಅವರು. ಏಕೆಂದರೆ ಸರ್ಕಾರ ನಡೆಸೋರಿಗೆ ಪ್ರತಿನಿತ್ಯ ಆಗ್ತಕ್ಕಂಥ ಅನಾಹುತಗಳು ಇಷ್ಟೆಲ್ಲ ಗೊತ್ತಿದ್ದು ಒಂದು ಭಾಗದಲ್ಲಾದ್ರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರ. ಒಂದು ಭಾಗದಲ್ಲಾದರೂ ಇಲ್ಲ. ಮಂಡ್ಯಗೆ ನಾಳೆ ಹೋಗಲ್ಲ. ಮಂಡ್ಯ ಹೋಗಬೇಕು. ನಾನು ಈಗ ಹೋಗಲ್ಲ, ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡಬೇಕು ಅಂತ ಇದ್ದೀನಿ. ಮಂಡ್ಯದಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗಿ ಜನಗಳ ಕಷ್ಟ ಸುಖ ಏರಿದೆ ಕೇಳಿ ಒಂದೊಂದು ತಾಲೂಕಿಗೆ ಒಂದು ಡೈರಿ ಮಾಡಬೇಕು. ಅದನ್ನ ಹೇಳ್ತೀನಿ ಆಮೇಲೆ ಏನೇನು ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಬ್ರದರ್.